ಜೀರಿಗೆ ಮೆಣಸು ಪೌಡ್ರು ಹಾಕ್ಕೊಳ್ತೀನಿ ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಟೊಮೊಟೊ ರಸ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಹಾಗೆಯೇ ಹೊಸದಾಗಿ ಜಾಯ್ನ್ ಆಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಪ್ರತಿಯೊಂದು ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ಸಾಕು. ಹಾಗೆಯೇ ಒಂದು ಚಿಕ್ಕ ಪೀಸು ಹಸಿ ಶುಂಠಿ, ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ, 4 ದಪ್ಪ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ನಾನು. ಇದನ್ನು ತುಂಬಾ ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ಟೊಮೊಟೊ ಹಣ್ಣು ನುಣ್ಣಗೆ ರುಬ್ಕೊಂಡಿದ್ದೀನಿ. ಸಾಂಬಾರಿಗೆ ರೆಡಿ ಮಾಡೋಣ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ನೀವು ಕರೆಕ್ಟಾಗಿ ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ 5 ರಿಂದ 6 ನಿಮಿಷದಷ್ಟರಲ್ಲಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು. ಈಗ ಎಣ್ಣೆ ಹಾಕೊಂಡ್ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಒಂದು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕಾಗುತ್ತೆ. ಆಫೀಸಿಂದ ಬಂದಾಗ ಅಥವಾ ಊರುಗಳಿಂದ ಬಂದಾಗ ಟೈಮ್ ಇಲ್ಲ, ಯಾಕೋ ಟಯರ್ಡ್ ಆಗ್ತಿದೆ ಅಂದಾಗ ಈ ಥರ ಸಿಂಪಲ್ಲಾಗಿ ಟೊಮೊಟೊ ರಸ ಅಥವಾ ಟೊಮೊಟೊ ಸಾಂಬಾರು ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಹಪ್ಪಳ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಫಾಸ್ಟಾಗಿ ಆಗೋದ್ರಿಂದ ಕೆಲಸನೂ ಕಡಿಮೆ ಆಗೋಗ್ಬಿಡುತ್ತೆ. ಹಾಗಾಗಿ ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು. ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಿರೋಂಥ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾರ್ ತೊಳೆದಿರೋ ನೀರನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇವಾಗಲೇ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಡ್ಬೋದು. ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ, ಸಾಕು ಅನಿಸುತ್ತೆ. ಇವಾಗ ಇದಕ್ಕೇ ಸ್ವಲ್ಪ ಸಾಂಬಾರು ಪುಡಿ, ಅರಿಶಿನ ಪುಡಿ ಹಾಕ್ಕೊಂಬಿಡೋಣ. ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಖಾರಕ್ಕೆ ತಕ್ಕಂಗೆ. ನೀವು ಸಾಂಬಾರು ಪುಡಿ ಬದಲಿಗೆ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಸ್ವಲ್ಪ ಹಾಕ್ಕೊಬೋದು. ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಈಗ ಉಪ್ಪು ಹಾಕ್ಕೊಂಬಿಡೋಣ. ಎಲ್ಲನೂ ಒಂದೇ ಸಲ ಹಾಕಿ ಕುದಿ ಬರ್ಸ್ಬಿಟ್ರಂತೂ ರುಚಿಯಾಗಿರುವಂಥ ಟೊಮೊಟೊ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ಕುದಿ ಬರಬೇಕು ಬಿಡೋಣ. ಯಾರಿಗಾದರೂ ಟೈಮ್ ಆಯಿತು ಅಂದಾಗ ಈ ಥರ ಸಾಂಬಾರು ಮಾಡ್ಕೊಂಡ್ರಂತೂ ತುಂಬ ಬೇಗನೆ ಅಡಿಯಾಗೆ ಆಗ್ಬಿಡುತ್ತೆ. ಕುದಿಯೋಕ್ಕೆ ಬಿಡೋಣ ಇವಾಗ. ನೋಡಿ ಕುದಿ ಬಂದ್ಬಿಡ್ತು. ನಾನು 2 ಕುದಿ ಬರೋಷ್ಟು ತನಕ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಹಸಿ ಆಗಿರೋದ್ರಿಂದ ಒಂದು 2 ಕುದಿ ಬರೋ ತನಕ ಬೇಯಿಸ್ಕೊಬೇಕಾಗುತ್ತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಘಮ ಘಮ ಬರ್ತಾ ಇದೆ. ಸ್ವಲ್ಪ ಟೇಸ್ಟ್ ನೋಡಿಬಿಡೋಣ ಬನ್ನಿ, ಸಪ್ಪೆ ಆಗಿದೆಯಾ ಏನು ಅಂತ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ದಿಢೀರಂತ ಸಾಂಬಾರು ಬೇಕು ಅಂದಾಗ ಈ ಥರ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಊಟ ಚೆನ್ನಾಗಿ ತಿಂತಾರೆ. ಹಾಗೆ ನಿಮಗೂ ಕೆಲಸ ಕಡಿಮೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಖಂಡಿತ ಮಾಡಿದ್ದೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡ್ತೀರಾ ಅಲ್ವಾ? ಮಾಡ್ತೀರಾ ಅಂದ್ಕೊತೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.